ಸಿದ್ದರಾಮಯ್ಯನವರ ಕಾಲ್ಗುಣ ಅಧಿಕಾರಕ್ಕೆ ಬಂದ್ರೆ ಮಳೆಯಾಗಲ್ಲ. ಈಗ ಮಳೆ ಆಗ್ತಾ ಇದೆಯಲ್ಲ, ಏನಂತ ಹೇಳೋದು? ಈಗ ಇಡೀ ರಾಜ್ಯದಲ್ಲಿ ಮಳೆಯಾಗಿದೆ, ಬಿತ್ತನೆ ಆಗಿದೆ, ಎಲ್ಲ ಜಲಾಶಯಗಳು ತುಂಬಿದಾವೆ. ಈಗೇನಂತ ಹೇಳ್ತಾರೆ? ನನ್ನ ಕಾಲ್ಗುಣದಿಂದ ಮಳೆ ಬಂದಿದೆ ಅಂತ ಹೇಳಕ್ಕಾಗುತ್ತಾ? ಅದು ಹೇಳಲ್ಲ. ಪ್ರಕೃತಿ ನಮ್ಮ ಪರವಾಗಿದ್ದಾಗ ಮಾತ್ರ ಮಳೆ ಆಗಲಿಕ್ಕೆ ಸಾಧ್ಯ ಆಗ್ತದೆ, ಬೆಳೆ ಆಗಲಿಕ್ಕೆ ಸಾಧ್ಯ ಆಗ್ತದೆ, ಜಲಾಶಯಗಳೆಲ್ಲ ತುಂಬಲಿಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ಚಾಮುಂಡೇಶ್ವರಿಯ ಕೃಪೆ ನಮ್ಮ ರಾಜ್ಯದ ಜನತೆಯ ಮೇಲಿದೆ, ನಮ್ಮ ಸರ್ಕಾರದ ಮೇಲಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇಕ್ಬಾಲ್ ಹುಸೇನ್ ಅವರು ರಾಮನಗರದ ಅಭಿವೃದ್ಧಿ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ನಾನು ವಿಶೇಷವಾದಂಥ ಅನುದಾನವನ್ನು ರಾಮನಗರ ಕ್ಷೇತ್ರಕ್ಕೆ, ರಾಮನಗರ ಬಾಲಕೃಷ್ಣ ಅವರು ಇಡೀ ಜಿಲ್ಲೆ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿದ್ದಾರೆ. ಇಡೀ ಜಿಲ್ಲೆಯನ್ನು ಅಭಿವೃದ್ಧಿ ಮಾಡೋದು ಅಷ್ಟೇ ಅಲ್ಲ, ಇಡೀ ರಾಜ್ಯವನ್ನ 7 ಕೋಟಿ ಕನ್ನಡಿಗರ ಅಭಿವೃದ್ಧಿಯನ್ನು ಮಾಡತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಮ್ಮ ಸರ್ಕಾರ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ, ನಿಮ್ಮೆಲ್ಲರಿಗೂ ಕೂಡ ಚಾಮುಂಡೇಶ್ವರಿ ದೇವಿ ಆರೋಗ್ಯ, ಆಯುಷು, ನಾನು ಸಂಪತ್ತು ಅಂತ ಹೇಳಕ್ ಹೋಗಲ್ಲ, ಆಯುಷು ಆರೋಗ್ಯ ಕೊಡ್ಲಿ ಅಂತೇಳಿ ದೇವಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿ, ಸಿದ್ದರಾಮಯ್ಯನವರ ಕಾಲ್ಗುಣ ಅಧಿಕಾರಕ್ಕೆ ಬಂದ್ರೆ ಮಳೆಯಾಗಲ್ಲ. ಈಗ ಮಳೆ ಆಗ್ತಾ ಇದೆಯಲ್ಲ, ಏನಂತ ಹೇಳೋದು? ಈಗ ಇಡೀ ರಾಜ್ಯದಲ್ಲಿ ಮಳೆಯಾಗಿದೆ, ಬಿತ್ತನೆ ಆಗಿದೆ, ಎಲ್ಲ ಜಲಾಶಯಗಳು ತುಂಬಿದಾವೆ. ಈಗೇನಂತ ಹೇಳ್ತಾರೆ? ನನ್ನ ಕಾಲ್ಗುಣದಿಂದ ಮಳೆ ಬಂದಿದೆ ಅಂತ ಹೇಳಕ್ಕಾಗುತ್ತಾ? ಅದು ಹೇಳಲ್ಲ. ಪ್ರಕೃತಿ ನಮ್ಮ ಪರವಾಗಿದ್ದಾಗ ಮಾತ್ರ ಮಳೆ ಆಗಲಿಕ್ಕೆ ಸಾಧ್ಯ ಆಗ್ತದೆ, ಬೆಳೆ ಆಗಲಿಕ್ಕೆ ಸಾಧ್ಯ ಆಗ್ತದೆ, ಜಲಾಶಯಗಳೆಲ್ಲ ತುಂಬಲಿಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ಚಾಮುಂಡೇಶ್ವರಿಯ ಕೃಪೆ ನಮ್ಮ ರಾಜ್ಯದ ಜನತೆಯ ಮೇಲಿದೆ, ನಮ್ಮ ಸರ್ಕಾರದ ಮೇಲಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇಕ್ಬಾಲ್ ಹುಸೇನ್ ಅವರು ರಾಮನಗರದ ಅಭಿವೃದ್ಧಿ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ನಾನು ವಿಶೇಷವಾದಂಥ ಅನುದಾನವನ್ನು ರಾಮನಗರ ಕ್ಷೇತ್ರಕ್ಕೆ, ರಾಮನಗರ ಬಾಲಕೃಷ್ಣ ಅವರು ಇಡೀ ಜಿಲ್ಲೆ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿದ್ದಾರೆ. ಇಡೀ ಜಿಲ್ಲೆಯನ್ನು ಅಭಿವೃದ್ಧಿ ಮಾಡೋದು ಅಷ್ಟೇ ಅಲ್ಲ, ಇಡೀ ರಾಜ್ಯವನ್ನ 7 ಕೋಟಿ ಕನ್ನಡಿಗರ ಅಭಿವೃದ್ಧಿಯನ್ನು ಮಾಡತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಮ್ಮ ಸರ್ಕಾರ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ, ನಿಮ್ಮೆಲ್ಲರಿಗೂ ಕೂಡ ಚಾಮುಂಡೇಶ್ವರಿ ದೇವಿ ಆರೋಗ್ಯ, ಆಯುಷು, ನಾನು ಸಂಪತ್ತು ಅಂತ ಹೇಳಕ್ ಹೋಗಲ್ಲ, ಆಯುಷು ಆರೋಗ್ಯ ಕೊಡ್ಲಿ ಅಂತೇಳಿ ದೇವಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿ, ಸಿದ್ದರಾಮಯ್ಯನವರ ಕಾಲ್ಗುಣ ಅಧಿಕಾರಕ್ಕೆ ಬಂದ್ರೆ ಮಳೆಯಾಗಲ್ಲ. ಈಗ ಮಳೆ ಆಗ್ತಾ ಇದೆಯಲ್ಲ, ಏನಂತ ಹೇಳೋದು? ಈಗ ಇಡೀ ರಾಜ್ಯದಲ್ಲಿ ಮಳೆಯಾಗಿದೆ, ಬಿತ್ತನೆ ಆಗಿದೆ, ಎಲ್ಲ ಜಲಾಶಯಗಳು ತುಂಬಿದಾವೆ. ಈಗೇನಂತ ಹೇಳ್ತಾರೆ? ನನ್ನ ಕಾಲ್ಗುಣದಿಂದ ಮಳೆ ಬಂದಿದೆ ಅಂತ ಹೇಳಕ್ಕಾಗುತ್ತಾ? ಅದು ಹೇಳಲ್ಲ. ಪ್ರಕೃತಿ ನಮ್ಮ ಪರವಾಗಿದ್ದಾಗ ಮಾತ್ರ ಮಳೆ ಆಗಲಿಕ್ಕೆ ಸಾಧ್ಯ ಆಗ್ತದೆ, ಬೆಳೆ ಆಗಲಿಕ್ಕೆ ಸಾಧ್ಯ ಆಗ್ತದೆ, ಜಲಾಶಯಗಳೆಲ್ಲ ತುಂಬಲಿಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ಚಾಮುಂಡೇಶ್ವರಿಯ ಕೃಪೆ ನಮ್ಮ ರಾಜ್ಯದ ಜನತೆಯ ಮೇಲಿದೆ, ನಮ್ಮ ಸರ್ಕಾರದ ಮೇಲಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇಕ್ಬಾಲ್ ಹುಸೇನ್ ಅವರು ರಾಮನಗರದ ಅಭಿವೃದ್ಧಿ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ನಾನು ವಿಶೇಷವಾದಂಥ ಅನುದಾನವನ್ನು ರಾಮನಗರ ಕ್ಷೇತ್ರಕ್ಕೆ, ರಾಮನಗರ ಬಾಲಕೃಷ್ಣ ಅವರು ಇಡೀ ಜಿಲ್ಲೆ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿದ್ದಾರೆ. ಇಡೀ ಜಿಲ್ಲೆಯನ್ನು ಅಭಿವೃದ್ಧಿ ಮಾಡೋದು ಅಷ್ಟೇ ಅಲ್ಲ, ಇಡೀ ರಾಜ್ಯವನ್ನ 7 ಕೋಟಿ ಕನ್ನಡಿಗರ ಅಭಿವೃದ್ಧಿಯನ್ನು ಮಾಡತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಮ್ಮ ಸರ್ಕಾರ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ, ನಿಮ್ಮೆಲ್ಲರಿಗೂ ಕೂಡ
ಚಾಮುಂಡೇಶ್ವರಿ ದೇವಿ ಆರೋಗ್ಯ ಆಯುಷು ನಾನು ಸಂಪತ್ತು ಅಂತ ಹೇಳಕ್ ಹೋಗಲ್ಲ, ಆಯುಷು ಆರೋಗ್ಯ ಕೊಡ್ಲಿ ಅಂತೇಳಿ ದೇವಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿ ನಿಮ್ಮೆಲ್ರಿಗೂ ಮತ್ತೊಮ್ಮೆ ಮಗದೊಮ್ಮೆ ಚಾಮುಂಡೇಶ್ವರಿ ಕರಗ ಮಹೋತ್ಸವದ ಶುಭಾಶಯಗಳನ್ನು ಕೋರಿ ನೀವೆಲ್ಲರೂ ಕೂಡ ರಸಮಂಜರಿ ಕಾರ್ಯಕ್ರಮ ಏನು ನಡೀತಾ ಇದೆ ಆ ಕಾರ್ಯಕ್ರಮವನ್ನು ಆನಂದಿಸಿ ಸಂತೋಷ ಪಡಿ ಅಂತ ಹೇಳ್ತಾ ಇವತ್ತೆಲ್ಲ ಇಡೀ ಗೊತ್ತಿಲ್ಲ ಎಷ್ಟು ಹೊತ್ತಿನವರೆಗೆ ನಡೀತದೆ ಅಂತ ಗೊತ್ತಿಲ್ಲ ನನಗೆ. ನಡೆಯುತ್ತೆ ಸರ್, ಸ್ವಲ್ಪ ಹೊತ್ತು 12 ಗಂಟೆವರೆಗೂ ನಡೀತದೆ. ಅದರಿಂದ ನೀವು ಬಹಳ ಕಾತುರರಾಗಿದ್ದೀರಿ ಮುಂದಿನ ಕಾರ್ಯಕ್ರಮವನ್ನು ನೋಡಲಿಕ್ಕೆ. ನಿಮ್ಮೆಲ್ಲರೂ ಕೂಡ ಮುಂದಿನ ಕಾರ್ಯಕ್ರಮಕ್ಕೆ ಬಿಟ್ಟು ನನ್ನ ಮಾತುಗಳನ್ನು ಮುಗಿಸಿ ನಿಮ್ಮೆಲ್ಲರಿಗೂ ನಮಸ್ಕಾರ ಮಾಡಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಮಾನ್ಯ ಮುಖ್ಯಮಂತ್ರಿಗಳು ಶ್ರೀಯುತ ಸಿದ್ದರಾಮಯ್ಯ ಸರ್ ಅವರಿಗೆ. ಸಿದ್ದರಾಮಯ್ಯನವರ ಕಾಲ್ಗುಣಾಧಿಕಾರಕ್ಕೆ ಬಂದ್ರೆ ಮಳೆಯಾಗಲ್ಲ. ಈಗ ಮಳೆ ಆಗ್ತಾ ಇದೆಯಲ್ಲ, ಏನಂತ ಹೇಳೋದು? ಈಗ ಇಡೀ ರಾಜ್ಯದಲ್ಲಿ ಮಳೆಯಾಗಿದೆ, ಬಿತ್ತನೆ ಆಗಿದೆ, ಎಲ್ಲ ಜಲಾಶಯಗಳು ತುಂಬಿದಾವೆ. ಈಗೇನಂತ ಹೇಳ್ತಾರೆ? ನನ್ನ ಕಾಲ್ಗುಣದಿಂದ ಮಳೆ ಬಂದದೆ ಅಂತ ಹೇಳಕ್ಕಾಗುತ್ತಾ? ಅದು ಹೇಳಲ್ಲ. ಪ್ರಕೃತಿ ನಮ್ಮ ಪರವಾಗಿದ್ದಾಗ ಮಾತ್ರ ಮಳೆ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ, ಬೆಳೆ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ, ಜಲಾಶಯಗಳೆಲ್ಲ ತುಂಬಲಿಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ಚಾಮುಂಡೇಶ್ವರಿಯ ಕೃಪೆ ನಮ್ಮ ರಾಜ್ಯದ ಜನತೆಯ ಮೇಲಿದೆ, ನಮ್ಮ ಸರ್ಕಾರದ ಮೇಲಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇಕ್ಬಾಲ್ ಹುಸೇನ್ ಅವರು ರಾಮನಗರದ ಅಭಿವೃದ್ಧಿ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ನಾನು ವಿಶೇಷವಾದಂಥ ಅನುದಾನವನ್ನು ರಾಮನಗರ ಕ್ಷೇತ್ರಕ್ಕೆ, ರಾಮನಗರ ಬಾಲಕೃಷ್ಣ ಅವರು ಇಡೀ ಜಿಲ್ಲೆ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿದ್ದಾರೆ. ಇಡೀ ಜಿಲ್ಲೆಯನ್ನು ಅಭಿವೃದ್ಧಿ ಮಾಡೋದಷ್ಟೇ ಅಲ್ಲ, ಇಡೀ ರಾಜ್ಯವನ್ನ 7 ಕೋಟಿ ಕನ್ನಡಿಗರ ಅಭಿವೃದ್ಧಿಯನ್ನು ಮಾಡತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಮ್ಮ ಸರ್ಕಾರ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರಿಗೂ ಕೂಡ ಚಾಮುಂಡೇಶ್ವರಿ ದೇವಿ ಆರೋಗ್ಯ ಆಯುಷು ನಾನು ಸಂಪತ್ತು ಅಂತ ಹೇಳಕ್ ಹೋಗಲ್ಲ, ಆಯುಷು ಆರೋಗ್ಯ ಕೊಡ್ಲಿ ಅಂತೇಳಿ ದೇವಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿ ನಿಮ್ಮೆಲ್ರಿಗೂ ಮತ್ತೊಮ್ಮೆ ಮಗದೊಮ್ಮೆ ಚಾಮುಂಡೇಶ್ವರಿ ಕರಗ ಮಹೋತ್ಸವದ ಶುಭಾಶಯಗಳನ್ನು ಕೋರಿ ನೀವೆಲ್ಲರೂ ಕೂಡ ರಸಮಂಜರಿ ಕಾರ್ಯಕ್ರಮ ಏನು ನಡೀತಾ ಇದೆ ಆ ಕಾರ್ಯಕ್ರಮವನ್ನು ಆನಂದಿಸಿ ಸಂತೋಷ ಪಡಿ ಅಂತ ಹೇಳ್ತಾ ಇವತ್ತೆಲ್ಲ ಇಡೀ ಗೊತ್ತಿಲ್ಲ ಎಷ್ಟು ಹೊತ್ತಿನವರೆಗೆ ನಡೀತದೆ ಅಂತ ಗೊತ್ತಿಲ್ಲ ನನಗೆ. ನಡೆಯುತ್ತೆ ಸರ್, ಸ್ವಲ್ಪ ಹೊತ್ತು 12 ಗಂಟೆವರೆಗೂ ನಡೀತದೆ. ಅದರಿಂದ ನೀವು ಬಹಳ ಕಾತುರರಾಗಿದ್ದೀರಿ ಮುಂದಿನ ಕಾರ್ಯಕ್ರಮವನ್ನು ನೋಡಲಿಕ್ಕೆ. ನಿಮ್ಮೆಲ್ಲರೂ ಕೂಡ ಮುಂದಿನ ಕಾರ್ಯಕ್ರಮಕ್ಕೆ ಬಿಟ್ಟು ನನ್ನ ಮಾತುಗಳನ್ನು ಮುಗಿಸಿ ನಿಮ್ಮೆಲ್ಲರಿಗೂ ನಮಸ್ಕಾರ ಮಾಡಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಮಾನ್ಯ ಮುಖ್ಯಮಂತ್ರಿಗಳು ಶ್ರೀಯುತ ಸಿದ್ದರಾಮಯ್ಯ ಸರ್ ಅವರಿಗೆ.